ಹೌದು, ನಿನ್ನೆ ವಿಮಾನಯಾನ ಸಚಿವರಿಗೆ ನಾನು ಮತ್ತು ನನ್ನ ಹಿರಿಯ IDD ಮತ್ತು KSIDCಯ ಅಧಿಕಾರಿಗಳು ಭೇಟಿಯಾಗಿ ಸಚಿವರ ಜೊತೆ ಭಾಳ ಸುದೀರ್ಘವಾಗಿ ಅನೇಕ ರಾಜ್ಯದ ವಿಮಾನ ನಿಲ್ದಾಣಗಳ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಪ್ರಮುಖವಾಗಿ ನಾವು ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಶೀಘ್ರದಲ್ಲೇ ನಮಗೆ ಅದನ್ನು ಆ ವರದಿಯನ್ನು ಕೊಡಿ, ಆ ವರದಿ ಆಧರಿಸಿ ನಾವು ಮುಂದೆ ಕ್ರಮಗಳನ್ನ ಕೈಗೊಳ್ತೀವಿ. ನಾವು ಎಕ್ಸ್ಪರ್ಟ್ಸನ್ನ ಇದು ಮಾಡಬೇಕು, ಅವ್ರಿಗೆ ಅದು ಕೊಟ್ಟು ವಯಬಿಲಿಟಿ ಫಿಸಿಬಿಲಿಟಿ ಸ್ಟಡೀಸ್ ಮಾಡಬೇಕಾಗ್ತದೆ. ಹೀಗೆಲ್ಲ ಪ್ರಕ್ರಿಯೆಗಳಿದಾವೆ, ಅದಕ್ಕೆ ಬೇಗ ಕೊಡಿ ಅಂತ ಅದನ್ನು ಕೂಡ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರನ್ನೂ ಕೂಡ ಕರೆಸಿದರು. ಕೆಲವೊಂದು ವಿಚಾರಗಳನ್ನ ಅವರು ಹೇಳಿದ್ದಾರೆ, ನಾವು ಬಹಿರಂಗಪಡಿಸೋಕ್ಕಾಗೋದಿಲ್ಲ. ಅವರು ಅದನ್ನ ಕೊಟ್ಟ ಮೇಲೆ ನಾಳೆ ನಾವು ಸೋಮವಾರ ಒಂದು ಮೀಟಿಂಗ್ ಇದೆ, ಸೋಮವಾರ ಮಂಗಳವಾರ, ಮತ್ತು ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಚರ್ಚಿಸಬೇಕಾಗುತ್ತೆ ಕೆಲವು ವಿಚಾರಗಳಿದ್ದಾವೆ. ಎರಡನೇದಾಗಿ ಮೈಸೂರಿನ ವಿಚಾರದಲ್ಲಿ ನಾವು ಮಾತಾಡಿದ್ದೀವಿ. ಶಿವಮೊಗ್ಗ ವಿಮಾನ ನಿಲ್ದಾಣ, ವಿಜಯಪುರ ವಿಮಾನ ನಿಲ್ದಾಣ ಏನು ಕೋರ್ಟ್ನಲ್ಲಿದೆ. ಆಮೇಲೆ ಹಾಸನ ಬಗ್ಗೆನೂ ಮಾತಾಡಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅವೆಲ್ಲವೂ ಕೂಡ ನಾವು ಸೋಮವಾರ ಅವರು ಏರ್ಪೋರ್ಟ್ ಆಫ್ ಇಂಡಿಯಾಗೆ ಒಪ್ಪಿಸಿ ನೀವು ಅಂತನ್ನೋದನ್ನು, ಇವೆಲ್ಲ ಏರ್ಪೋರ್ಟ್ಸ್ ಒಪ್ಪಿಸಿದ್ರೆ ನಾವು ಅದನ್ನು ಸುಗಮವಾಗಿ ನಡೆಸ್ತೀವಿ. ಮತ್ತು ಏನಾದರೂ ನೀವು ಅಪಾರ್ಟ್ ಫ್ರಮ್ ಲ್ಯಾಂಡು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದರೆ ಅದನ್ನು ರೀಂಬರ್ಸ್ ಮಾಡುವಂಥದ್ದು ಮಾಡ್ತೀವಿ. ಎಲ್ಲವೂ ಕೂಡ ಇದಾವೆ, ವಿಚಾರಗಳಿದ್ದಾವೆ. ಅದನ್ನು ನಾನು ಒಬ್ಬನೇ ನಿರ್ಣಯ ತೊಗೊಳಕ್ಕಾಗೋದಿಲ್ಲ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾವು ರಾಜ್ಯದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯ ಮೀಟಿಂಗ್ ಆಗಿದೆ ನಿನ್ನೆ. ವೆರಿ ಹ್ಯಾಪಿ ಅಬೌಟ್ ದ ಮೀಟಿಂಗ್. ಭಾಳಷ್ಟು ಸಕಾರಾತ್ಮಕವಾಗಿ ಅನೇಕ ವಿಚಾರಗಳ ಬಗ್ಗೆ ಅವರು ಸಲಹೆಗಳನ್ನು ಕೊಟ್ಟರು. ಈ ರೀತಿ ಮಾಡಿದರೆ ಇದು ಆಗ್ತದೆ, ಸಾಧಕ ಬಾಧಕ ನಾವು ಕೂಡ ವಿಚಾರ ಮಾಡಿಕೊಂಡಿದ್ದೀವಿ. ಇದೆಲ್ಲವೂ ಕೂಡ ಸ್ಪಂದನೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಹೀಗಾಗಿ ಸೋಮವಾರ ಮಂಗಳವಾರ ನಾವು ಒಂದು ಇಂಟರ್ನಲ್ ಮೀಟಿಂಗ್ ಮಾಡ್ಕೋತೀವಿ. ಮೀಟಿಂಗ್ ಮಾಡಿಕೊಂಡು ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ವಿವರಣೆಯನ್ನು ಕೊಟ್ಟು ಅವರ ಸಲಹೆ ಮಾರ್ಗದರ್ಶನ ನಿರ್ಧಾರಗಳ ಬಗ್ಗೆ ಇಟ್ಕೊಂಡು ಮುಂದೆ ನಾವು ಇನ್ನೊಂದು ಮೀಟಿಂಗನ್ನು ಅಥವಾ ನಾವು ಅವ್ರಿಗೆ ನಮ್ಮ ಇದನ್ನು ನಿಲುವನ್ನು ಅವ್ರಿಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದೇ ಅವ್ರು ತಿಳಿಸುವ, ಅದಕ್ಕೆ ಹೇಳಿದವರು ಕಳಿಸ್ತೀನಿ ಅಂತ ಹೇಳಿ, ಅದಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕಳಿಸ್ತೀವಿ ಅಂತ ಆದರೆ ಏರ್ಪೋರ್ಟ್ ಆಫ್ ಇಂಡಿಯಾ ಆದರೆ ಈಗಾಗಲೇ ಮೊಕ್ಕಕ್ಕೆ ಬಂದಿದೆ. ಏರ್ಪೋರ್ಟ್ ಆಫ್ ಅಥಾರಿಟಿಯಿಂದ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಮೊಕ್ಕ ಅಂತೀವಿ ನಾವು, ಅದಕ್ಕೆ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ಗೆ ಬಂದಿದೆ. ಅವರಿಂದ ನಮ್ಗೆ ಬರಬೇಕು. ನಾನು ಒಂದು ಈಗ ನಿಮ್ಮ ಮೂಲಕ ಹೇಳಬಯಸ್ತೇನೆ, ಬೆಂಗಳೂರಿನ 2ನೇ ಏರ್ಪೋರ್ಟ್ ಅಲ್ಲದೆ ಮೈಸೂರು ಏರ್ಪೋರ್ಟ್ಗೆ ಏನು ಒಳ್ಳೆಯದಾಗ್ತದೆ, ಶಿವಮೊಗ್ಗ ಏರ್ಪೋರ್ಟು, ವಿಜಯಪುರ ಏರ್ಪೋರ್ಟು, ಹಾಸನ್ನು, ಈ ಎಲ್ಲ ಕೂಡ ಗುಲ್ಬರ್ಗಾದನ್ನು ಕೂಡ ನಾವು ರಿವಿಸಿಟ್ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ವಿ. ಎಷ್ಟರ ಮಟ್ಟಿಗೆ ಅದು ಸಫಲ ಆಗ್ತೀವಿ ಗೊತ್ತಿಲ್ಲ, ಯಾಕಂದರೆ ಆಗಿ ಹೋಗಿಬಿಟ್ಟಿದೆ, ಈಗಾಗಲೇ ಅದು ಟ್ರಾನ್ಸ್ಫರ್ ಆಗಿ ಹೋಗಿಬಿಟ್ಟಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಸಚಿವರು ಭಾಳ ಸಕಾರಾತ್ಮಕವಾಗಿದ್ದರು. ಅವರಾಗಿಯೇ ಅನೇಕ ನಮಗೆ ವಿಷಯಗಳನ್ನ ತಿಳಿಸಿ, ಈ ರೀತಿ ನೀವು ಮಾಡಿದರೆ ನೋಡಿರಿ ನಿಮಗೂ ಸ್ಟೇಟಿಗೂ ಲಾಭ ಆಗುತ್ತೆ, ಎಲ್ಲ ರೀತಿಯಿಂದ ಆಗ್ತದೆ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಸೊ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಇಂಟರ್ನೆಟ್ ಮೀಟಿಂಗ್ ಮುಗಿಸಿ ಮುಖ್ಯಮಂತ್ರಿಗಳಿಗೆ ಅದನ್ನೆಲ್ಲನೂ ಕೂಡ ವಿವರಣೆಯನ್ನು ಕೊಟ್ಟು ಅವ್ರ ಸಲಹೆ ಪಡ್ಕೊಂಡು ಮುಂದೆ ನೋಡ್ತೀವಿ. ನೋಡಿ, ಮಹದಾಯಿ ವಿಚಾರದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ನೋಟಿಫಿಕೇಷನ್ ಕೂಡ ಆಗಿದೆ. ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯೋದು ಸರಿಯಲ್ಲ. ಅವರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ದರಿಂದ ಅದರ ದುರುಪಯೋಗವನ್ನು ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಏನು ಹೆಜ್ಜೆ ಇಡಬೇಕು, ನಮ್ಮ MPs ಇದ್ದಾರೆ, ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ, ಅವರೆಲ್ಲರನ್ನೂ ಪಡ್ಕೊಂಡು, ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಇವರೆಲ್ಲರ ಇದನ್ನು ಮಾಡಿಸಿ ನಾವು ಕೂಡ ಅದನ್ನು ಬೇಗ ಅದನ್ನು ನಮಗೆ ಪರವಾನಗಿ ಕೊಡಿಸಿ ಅಂತೇಳಿ ನಾವು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕ್ತೀವಿ. ನೋಡಿ, ಈಗ ಬೊಮ್ಮಾಯಿಯವರು ಅನೇಕ ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಳಷ್ಟು ಇದು ಮಾಡಿದ್ದಾರೆ. ಅವರೆಲ್ಲರೂ ಸಹಾಯವನ್ನು ಪಡ್ಕೋತೀವಿ, ನಮ್ಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ನಮಗೆ
ಸಹಾಯವನ್ನು ಮಾಡ್ತಾರೆ ಅಂತೇಳಿ, ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಾರೆ. ನೋಡೋಣ ಅಂತ ಇದನ್ನು, ಅದು ಅವಶ್ಯಕತೆ ಬಿದ್ದರೆ ಅದನ್ನು, ಯಾಕಂದರೆ ನಮ್ಮ ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ನಿರ್ಧಾರ ಮಾಡ್ತಾರೆ. ಸರ್, ಕಳೆದ ಬಾರಿ ಕಾಂಗ್ರೆಸ್ಸೇ ಈ ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನೋಂಥ ಮಾತುಗಳು ಬಂದಿದ್ವು. ಬಟ್ ಈಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆಯಾ ಅಂತ. ಈಗ ಎರಡೂ ಕಡೆ ಅವ್ರದೇ ಸರ್ಕಾರ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದಲ್ಲಿ. ಏನು ರಾಜಕಾರಣ ಮಾಡಿರಲಿ ಪ್ರಶ್ನೆ ಇದೆ. ಈಗ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿತ್ತು, ನೋಟಿಫಿಕೇಶನ್ ಆಗೋಗಿದೆ. ನೋಟಿಫಿಕೇಶನ್ ಆದಮೇಲೆ ಏನು ತೆಗೆಯುವಂಥದ್ದಿದೆ. ಈಗ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ನಾವು ಕೋರ್ಟಲ್ಲಿ ಕೇಸ್ ವಾಪಸ್ ತಗೊಳ್ತೀವಿ, ನಾವು ಕೆಲಸ ಶುರು ಮಾಡ್ತೀವಿ ಅಂತೀವಿ. ಸೊ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೋಡಿ, ಅವರು ಅಧಿಕೃತವಾಗಿ ಜಲಸಂಪನ್ಮೂಲ ಸಚಿವರು, ನಾನು ಅವ್ರ ಪರವಾಗಿ ನಾನು ಹೇಳಿಕೆ ನಾನು ಕೊಡಕ್ಕೆ ಬರೋದಲ್ಲ. ಅವರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ. ಅದು ಅವ್ರಿಗೆ ಮಾಹಿತಿ ಇದೆ ಅನೇಕ. ಈಗಿಂದಲ್ಲ, ರಾಹುಲ್ ಗಾಂಧಿಯವರು ಮೊದಲಿಂದಲೂ ಕೂಡ EVM ಮೇಲೆ, ಆಮೇಲೆ ವಿಶೇಷವಾಗಿ ಈ ಏನು ಎಲೆಕ್ಷನ್ ಕಮಿಷನ್ನು, ಈಗ ಮೊನ್ನೆ ಅವರು ತರಾತುರಿಯಲ್ಲಿ ಎಲ್ಲವನ್ನು ಇವತ್ತೊಂದು ದಿವಸ ಡಾಟಾವನ್ನು, ಇವತ್ತೊಂದು ದಿವಸ ಮತ್ತು CCTV ಇದನ್ನು ನಾಶ ಮಾಡುವಂತಾಗಿ, ಅದರಿಂದ ಸಂಶಯ ಬರ್ತದೆ. ಏನು ಅಂತ ಆತುರ ಇತ್ತು 45 ದಿವಸದಲ್ಲೇ ಇವತ್ತೊಂದು ದಿವಸ ಎಲ್ಲವನ್ನು ಎರೇಸ್ ಮಾಡಬೇಕು ಅಂತ ಆ ಥರ ಏನಿತ್ತು? ಇದು ಸ್ವಾಭಾವಿಕವಾಗಿ ಹೇಳುವಂಥ ಪ್ರಶ್ನೆ. ಯಾಕೆ ಆ ರೀತಿ ಮಾಡಿದರು, ಅದರಿಂದ ಯಾರಿದ್ದಾರೆ, ಯಾರ ನಿರ್ದೇಶನ ಪ್ರಕಾರ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಬರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ಟೈಮ್ ಬೌಂಡೇ ಆಗ್ತದೆ. ರಾಜ್ಯದ ಜನಗಣತಿ ಏನಿದೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಒಳಗೊಂಡಿರ್ತದೆ. ಕೇಂದ್ರ ಸರ್ಕಾರದ ಸರ್ವೆ ಕೇವಲ ಜಾತಿ ಇದನ್ನು ಅಷ್ಟೇ ಮಾಡ್ತದೆ. ವ್ಯತ್ಯಾಸ ಇದೆ ಇಲ್ಲಿ. ನಾವು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಅದರಲ್ಲಿ ತಿಳ್ಕೊಳ್ತೀವಿ. ಪ್ಲಸ್ ಸರ್ವೆ ಆಗ್ತದೆ. ಅಲ್ಲಿ ಕೇವಲ ಬರೀ ಜಾತಿ ಸರ್ವೆ ಆಗ್ತದೆ, ಇಷ್ಟಿಷ್ಟು ಸಂಖ್ಯೆ ಅಷ್ಟಕ್ಕೆ ಸೀಮಿತ ಆಗ್ತದೆ. ನೋಡಿ, ಇದನ್ನೆಲ್ಲ ಈ ತಕರಾರು ತಕ್ಕೊಳ್ಳುವಂಥದ್ದು ಈ ಎರಡನ್ನೂ ನೀವೇ ಮಾತಾಡ್ತೀರಿ. ತಿರುಗಿ ಮರು ಸಮೀಕ್ಷೆ ಮಾಡೋರು ನೀವೇ, ಈಗ ಈ ರೀತಿ ಮಾತಾಡೋರು ನೀವೇ. ಮೊದಲು ಈ ದ್ವಂದ್ವ ನೀತಿಯನ್ನು ಬಂದ್ ಮಾಡಲಿ ಅಂತ ಹೇಳಿ. ಹೌದು, ನಿನ್ನೆ ವಿಮಾನಯಾನ ಸಚಿವರಿಗೆ ನಾನು ಮತ್ತು ನನ್ನ ಹಿರಿಯ IDD ಮತ್ತು KSIDCಯ ಅಧಿಕಾರಿಗಳು ಭೇಟಿಯಾಗಿ ಸಚಿವರ ಜೊತೆ ಭಾಳ ಸುದೀರ್ಘವಾಗಿ ಅನೇಕ ರಾಜ್ಯದ ವಿಮಾನ ನಿಲ್ದಾಣಗಳ ಬಗ್ಗೆ, ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಪ್ರಮುಖವಾಗಿ ನಾವು ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರ ಬಗ್ಗೆ ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಶೀಘ್ರದಲ್ಲೇ ನಮಗೆ ಅದನ್ನು ಆ ವರದಿಯನ್ನು ಕೊಡಿ. ಆ ವರದಿ ಆಧರಿಸಿ ನಾವು ಮುಂದೆ ಕ್ರಮಗಳನ್ನ ಕೈಗೊಳ್ತೀವಿ. ನಾವು ಎಕ್ಸ್ಪರ್ಟ್ಸನ್ನ ಇದು ಮಾಡಬೇಕು, ಅವ್ರಿಗೆ ಅದು ಕೊಟ್ಟು ವಯಬಿಲಿಟಿ, ಫಿಸಿಬಿಲಿಟಿ ಸ್ಟಡೀಸ್ ಮಾಡಬೇಕಾಗ್ತದೆ. ಹೀಗೆಲ್ಲ ಪ್ರಕ್ರಿಯೆಗಳಿದ್ದಾವೆ, ಅದಕ್ಕೆ ಬೇಗ ಕೊಡಿ ಅಂದರೆ ಅದನ್ನು ಕೂಡ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರನ್ನೂ ಕೂಡ ಕರೆಸಿದರು. ಕೆಲವೊಂದು ವಿಚಾರಗಳನ್ನ ಅವರು ಹೇಳಿದ್ದಾರೆ, ನಾವು ಬಹಿರಂಗಪಡಿಸೋಕ್ಕಾಗೋದಿಲ್ಲ. ಅವರು ಅದನ್ನ ಕೊಟ್ಟ ಮೇಲೆ ನಾಳೆ ನಾವು ಸೋಮವಾರ ಒಂದು ಮೀಟಿಂಗ್ ಇದೆ, ಸೋಮವಾರ ಮಂಗಳವಾರ, ಮತ್ತು ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಚರ್ಚಿಸಬೇಕಾಗುತ್ತೆ ಕೆಲವು ವಿಚಾರಗಳಿದ್ದಾವೆ. ಎರಡನೇದಾಗಿ ಮೈಸೂರಿನ ವಿಚಾರದಲ್ಲಿ ನಾವು ಮಾತಾಡಿದ್ದೀವಿ. ಶಿವಮೊಗ್ಗ ವಿಮಾನ ನಿಲ್ದಾಣ, ವಿಜಯಪುರ ವಿಮಾನ ನಿಲ್ದಾಣ ಏನು ಕೋರ್ಟ್ನಲ್ಲಿದೆ. ಆಮೇಲೆ ಹಾಸನ ಬಗ್ಗೆ ನಾವು ಮಾತಾಡಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಅವೆಲ್ಲವೂ ಕೂಡ ನಾವು ಸೋಮವಾರ ಅವರು ಏರ್ಪೋರ್ಟ್ ಆಫ್ ಇಂಡಿಯಾಗೆ ಒಪ್ಪಿಸಿ ನೀವು ಅಂತನ್ನೋದನ್ನು, ಇವೆಲ್ಲ ಏರ್ಪೋರ್ಟ್ಸ್ ಒಪ್ಪಿಸಿದ್ರೆ ನಾವು ಅದನ್ನು ಸುಗಮವಾಗಿ ನಡೆಸ್ತೀವಿ. ಮತ್ತು ಏನಾದರೂ ನೀವು ಅಪಾರ್ಟ್ ಫ್ರಮ್ ಲ್ಯಾಂಡು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದರೆ ಅದನ್ನು ರೀಂಬರ್ಸ್ ಮಾಡುವಂಥದ್ದು ಮಾಡ್ತೀವಿ. ಎಲ್ಲವೂ ಕೂಡ ಇದಾವೆ, ವಿಚಾರಗಳಿದ್ದಾವೆ. ಅದನ್ನು ನಾನು ಒಬ್ಬನೇ ನಿರ್ಣಯ ತೊಗೊಳಕ್ಕಾಗೋದಿಲ್ಲ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾವು ರಾಜ್ಯದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯ ಮೀಟಿಂಗ್ ಆಗಿದೆ ನಿನ್ನೆ. ವೆರಿ ಹ್ಯಾಪಿ ಅಬೌಟ್ ದ ಮೀಟಿಂಗ್. ಭಾಳಷ್ಟು ಸಕಾರಾತ್ಮಕವಾಗಿ ಅನೇಕ ವಿಚಾರಗಳ ಬಗ್ಗೆ ಅವರು ಸಲಹೆಗಳನ್ನು ಕೊಟ್ಟರು. ಈ ರೀತಿ ಮಾಡಿದರೆ ಇದು ಆಗ್ತದೆ, ಸಾಧಕ ಬಾಧಕ ನಾವು ಕೂಡ ವಿಚಾರ ಮಾಡ್ಕೊಂಡಿದ್ದೀವಿ. ಇದೆಲ್ಲವೂ ಕೂಡ ಸ್ಪಂದನೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಹೀಗಾಗಿ ಸೋಮವಾರ ಮಂಗಳವಾರ ನಾವು ಒಂದು ಇಂಟರ್ನಲ್ ಮೀಟಿಂಗ್ ಮಾಡ್ಕೋತೀವಿ. ಮೀಟಿಂಗ್ ಮಾಡಿಕೊಂಡು ಆಮೇಲೆ ಮುಖ್ಯಮಂತ್ರಿಗಳಿಗೆ
ನಾವು ಎಲ್ಲ ವಿವರಣೆಯನ್ನು ಕೊಟ್ಟು ಅವರ ಸಲಹೆ ಮಾರ್ಗದರ್ಶನ ನಿರ್ಧಾರಗಳ ಬಗ್ಗೆ ಇಟ್ಕೊಂಡು ಮುಂದೆ ನಾವು ಇನ್ನೊಂದು ಮೀಟಿಂಗನ್ನು ಅಥವಾ ನಾವು ಅವ್ರಿಗೆ ನಮ್ಮ ಇದನ್ನು ನಿಲುವನ್ನು ಅವ್ರಿಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದೇ ಅವ್ರು ತಿಳಿಸುವ ಅದಕ್ಕೆ ಹೇಳಿದವರು ಕಳಿಸ್ತೀನಿ ಅಂತ ಹೇಳಿ ಅದಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕಳಿಸ್ತೀವಿ ಅಂತ ಅಂದರೆ ಏರ್ಪೋರ್ಟ್ ಆಫ್ ಇಂಡಿಯಾ ಆದರೆ ಈಗಾಗಲೇ ಮೊಕ್ಕಕ್ಕೆ ಬಂದಿದೆ. ಏರ್ಪೋರ್ಟ್ ಆಫ್ ಅಥಾರಿಟಿಯಿಂದ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಮೊಕ್ಕ ಅಂತೀವಿ ನಾವು ಅದಕ್ಕೆ. ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ಗೆ ಬಂದಿದೆ, ಅವರಿಂದ ನಮ್ಗೆ ಬರಬೇಕು. ನಾನು ಒಂದು ಈಗ ನಿಮ್ಮ ಮೂಲಕ ಹೇಳಬಯಸ್ತೇನೆ, ಬೆಂಗಳೂರಿನ 2ನೇ ಏರ್ಪೋರ್ಟ್ ಅಲ್ಲದೆ ಮೈಸೂರು ಏರ್ಪೋರ್ಟ್ಗೆ ಏನು ಒಳ್ಳೆಯದಾಗ್ತದೆ, ಶಿವಮೊಗ್ಗ ಏರ್ಪೋರ್ಟು, ವಿಜಯಪುರ ಏರ್ಪೋರ್ಟು, ಹಾಸನ್ನು, ಈ ಎಲ್ಲ ಕೂಡ ಗುಲ್ಬರ್ಗಾದನ್ನು ಕೂಡ ನಾವು ರಿವಿಸಿಟ್ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಎಷ್ಟರ ಮಟ್ಟಿಗೆ ಅದು ಸಫಲ ಆಗ್ತೀವಿ ಗೊತ್ತಿಲ್ಲ, ಯಾಕಂದರೆ ಆಗಿ ಹೋಗಿಬಿಟ್ಟಿದೆ, ಈಗಾಗಲೇ ಅದು ಟ್ರಾನ್ಸ್ಫರ್ ಆಗಿ ಹೋಗಿಬಿಟ್ಟಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಸಚಿವರು ಭಾಳ ಸಕಾರಾತ್ಮಕವಾಗಿದ್ದರು. ಅವರಾಗಿಯೇ ಅನೇಕ ನಮಗೆ ವಿಷಯಗಳನ್ನ ತಿಳಿಸಿ, ಈ ರೀತಿ ನೀವು ಮಾಡಿದರೆ ನೋಡಿರಿ ನಿಮಗೂ ಸ್ಟೇಟಿಗೂ ಲಾಭ ಆಗುತ್ತೆ, ಎಲ್ಲ ರೀತಿಯಿಂದ ಆಗ್ತದೆ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಸೊ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಇಂಟರ್ನೆಟ್ ಮೀಟಿಂಗ್ ಮುಗಿಸಿ ಮುಖ್ಯಮಂತ್ರಿಗಳಿಗೆ ಅದನ್ನೆಲ್ಲನೂ ಕೂಡ ವಿವರಣೆಯನ್ನು ಕೊಟ್ಟು ಅವ್ರ ಸಲಹೆ ಪಡ್ಕೊಂಡು ಮುಂದೆ ನೋಡ್ತೀವಿ. ಮಹದಾಯಿ ವಿಚಾರದಲ್ಲಿ ಮತ್ತೆ ಗೋವಾ ಕ್ಯಾತೆ ತೆಗಿತಾ ಇದೆ, ಮತ್ತೆ ಕೇಂದ್ರ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ನೋಡಿ, ಮಹದಾಯಿ ವಿಚಾರದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ನೋಟಿಫಿಕೇಶನ್ ಕೂಡ ಆಗಿದೆ. ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯೋದು ಸರಿಯಲ್ಲ. ಅವರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ದರಿಂದ ಅದರ ದುರುಪಯೋಗವನ್ನು ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಏನು ಹೆಜ್ಜೆ ಇಡಬೇಕು, ನಮ್ಮ MPs ಇದ್ದಾರೆ, ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ, ಅವರೆಲ್ಲರನ್ನೂ ಪಡ್ಕೊಂಡು, ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಇವರೆಲ್ಲರ ಇದನ್ನು ಮಾಡಿಸಿ ನಾವು ಕೂಡ ಅದನ್ನು ಬೇಗ ಅದನ್ನು ನಮಗೆ ಪರವಾನಗಿ ಕೊಡಿಸಿ ಅಂತೇಳಿ ನಾವು ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹಾಕ್ತೀವಿ. ನೋಡಿ, ಈಗ ಬೊಮ್ಮಾಯಿಯವರು ಅನೇಕ ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಳಷ್ಟು ಇದು ಮಾಡಿದ್ದಾರೆ. ಅವರೆಲ್ಲರೂ ಸಹಾಯವನ್ನು ಪಡ್ಕೋತೀವಿ, ನಮ್ಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತೇಳಿ, ರಾಜ್ಯದ ಹಿತದೃಷ್ಟಿಯನ್ನು ಮಾಡ್ತಾರೆ. ನೋಡೋಣ ಅಂತ ಇದನ್ನು, ಅದು ಅವಶ್ಯಕತೆ ಬಿದ್ದರೆ ಅದನ್ನು, ಯಾಕಂದರೆ ನಮ್ಮ ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು, ಅವರು ನಿರ್ಧಾರ ಮಾಡ್ತಾರೆ. ಸರ್, ಕಳೆದ ಬಾರಿ ಕಾಂಗ್ರೆಸ್ಸೇ ಈ ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಮಾತುಗಳು ಬಂದಿತ್ತು. ಬಟ್ ಈಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆಯಾ ಅಂತ. ಈಗ ಎರಡೂ ಕಡೆ ಅವ್ರದೇ ಸರ್ಕಾರ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದಲ್ಲಿ. ಏನು ರಾಜಕಾರಣ ಮಾಡಿರಲಿ ಪ್ರಶ್ನೆ ಇದೆ. ಈಗ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾಗಿತ್ತು, ನೋಟಿಫಿಕೇಶನ್ ಆಗೋಗಿದೆ. ನೋಟಿಫಿಕೇಶನ್ ಆದಮೇಲೆ ಏನು ತೆಗೆಯುವಂಥದ್ದಿದೆ. ಈಗ DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ನಾವು ಕೋರ್ಟಲ್ಲಿ ಕೇಸ್ ವಾಪಸ್ ತಗೊಳ್ತೀವಿ, ನಾವು ಕೆಲಸ ಶುರು ಮಾಡ್ತೀವಿ ಅಂತೀವಿ. ಸೊ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೋಡಿ, ಅವರು ಅಧಿಕೃತವಾಗಿ ಜಲಸಂಪನ್ಮೂಲ ಸಚಿವರು, ನಾನು ಅವ್ರ ಪರವಾಗಿ ನಾನು ಹೇಳಿಕೆ ನಾನು ಕೊಡಕ್ಕೆ ಬರೋದಲ್ಲ. ಅವರು ಏನು ಹೇಳಿಕೆ ಕೊಡ್ತಾರೆ ಅದು ಅಂತಿಮ. ಅದು ಅವ್ರಿಗೆ ಮಾಹಿತಿ ಇದೆ ಅನೇಕ. ಈಗಿಂದಲ್ಲ, ರಾಹುಲ್ ಗಾಂಧಿ ಅವರು ಮೊದಲಿಂದಲೂ ಕೂಡ EVM ಮೇಲೆ, ಆಮೇಲೆ ವಿಶೇಷವಾಗಿ ಈ ಏನು ಎಲೆಕ್ಷನ್ ಕಮಿಷನ್ನು, ಈಗ ಮೊನ್ನೆ ಅವರು ತರಾತುರಿಯಲ್ಲಿ ಎಲ್ಲವನ್ನು ಇವತ್ತೊಂದು ದಿವಸ ಡಾಟಾವನ್ನು, ಇವತ್ತೊಂದು ದಿವಸ ಮತ್ತು CCTV ಇದನ್ನು ನಾಶ ಮಾಡುವಂತಾಗಿ, ಅದರಿಂದ ಸಂಶಯ ಬರ್ತದೆ. ಏನು ಅಂತ ಆತುರ ಇತ್ತು 45 ದಿವಸದಲ್ಲೇ ಇವತ್ತೊಂದು ದಿವಸ ಎಲ್ಲವನ್ನು ಎರೇಸ್ ಮಾಡಬೇಕು ಅಂತ ಆ ಥರ ಏನಿತ್ತು. ಇದು ಸ್ವಾಭಾವಿಕವಾಗಿ ಹೇಳುವಂಥ ಪ್ರಶ್ನೆ. ಯಾಕೆ ಆ ರೀತಿ ಮಾಡಿದರು, ಅದರಿಂದ ಯಾರಿದ್ದಾರೆ, ಯಾರ ನಿರ್ದೇಶನ ಪ್ರಕಾರ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಬರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲ ಟೈಮ್ ಬೌಂಡೇ ಆಗ್ತದೆ. ರಾಜ್ಯದ ಜನಗಣತಿ ಏನಿದೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಒಳಗೊಂಡಿರ್ತದೆ. ಕೇಂದ್ರ ಸರ್ಕಾರದ ಸರ್ವೆ ಕೇವಲ ಜಾತಿ ಇದನ್ನು ಅಷ್ಟೇ ಮಾಡ್ತದೆ. ವ್ಯತ್ಯಾಸ ಇದೆ ಇಲ್ಲಿ. ನಾವು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಅದರಲ್ಲಿ ತಿಳ್ಕೊಳ್ತೀವಿ, ಪ್ಲಸ್ ಸರ್ವೆ ಆಗ್ತದೆ. ಅಲ್ಲಿ ಕೇವಲ ಬರೀ ಜಾತಿ ಸರ್ವೆ ಆಗ್ತದೆ, ಇಷ್ಟಿಷ್ಟು ಸಂಖ್ಯೆ ಅಷ್ಟಕ್ಕೆ ಸೀಮಿತ ಆಗ್ತದೆ.
ನೋಡಿ ಇದನ್ನೆಲ್ಲ ಈ ತಕರಾರು ತಕ್ಕೊಳ್ಳುವಂಥದ್ದು ಈ ಎರಡನ್ನೂ ನೀವೇ ಮಾತಾಡ್ತೀರಿ. ತಿರುಗಿ ಮರು ಸಮೀಕ್ಷೆ ಮಾಡೋರು ನೀವೇ, ಈಗ ಮಾತಾಡೋ ಈ ರೀತಿ ಮಾತಾಡೋರು ನೀವೇ. ಮೊದಲು ಈ ದ್ವಂದ್ವ ನೀತಿಯನ್ನು ಬಂದ್ ಮಾಡಲಿ ಅಂತ ಹೇಳಿ.